ಫೈನಲಿ ಪ್ರಜ್ವಲ್ ರೇವಣ್ಣ ಆಗಮನಕ್ಕೆ ಕೌಂಟ್ ಡೌನ್ ಸ್ಟಾರ್ಟ್ ಆಗಿದೆ. ಇವತ್ತು ಮಧ್ಯರಾತ್ರಿ ಬೆಂಗಳೂರಿಗೆ ಅವರು ಆಗಮಿಸುತ್ತಾರೆ ಅನ್ನೋ ನಿರೀಕ್ಷೆಯಲ್ಲಿ ಅಧಿಕಾರಿಗಳು ಇದ್ದಾರೆ. ಈ ಬಗ್ಗೆ ಪ್ರಜ್ವಲ್ ಮೊನ್ನೆ ವಿಡಿಯೋದಲ್ಲೂ ಹೇಳಿಕೊಂಡಿದ್ರು, 31ರ ಬೆಳಗ್ಗೆ 10 ಗಂಟೆಗೆ ಎಸ್ಐಟಿ ಕಚೇರಿಯಲ್ಲಿ ನಾನು ಹಾಜರಾಗ್ತೀನಿ ಅಂತ. ಅದರಂತೆ ಟಿಕೆಟ್ ಬುಕ್ ಕೂಡ ಆಗಿದೆ. ಇವತ್ತು ಮಧ್ಯಾಹ್ನ ಮ್ಯೂನಿಕ್ನಿಂದ 12:05 ಹೊರಟು ಇವತ್ತು ಮಧ್ಯರಾತ್ರಿ 12ವರೆಗೆ ಬೆಂಗಳೂರು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಕ್ಕೆ ಪ್ರಜ್ವಲ್ ಆಸ್ ಪರ್ ಪ್ಲಾನ್ ಬರಬೇಕು. ಅಲ್ಲೇನಾದ್ರೂ ಚೇಂಜಸ್ ಆಗುತ್ತಾ ಅನ್ನೋದನ್ನ ನಾವು ಲಾಸ್ಟ್ ಮಿನಿಟ್ ತನಕ ಕಾದು ನೋಡಬೇಕಾಗುತ್ತೆ. ನಿರೀಕ್ಷಣಾ ಜಾಮೀನು ಕೋರಿ ಪ್ರಜ್ವಲ್ ಪರ ವಕೀಲರು ಅರ್ಜಿಯನ್ನ ಸಲ್ಲಿಕೆ ಮಾಡಿದ್ದಾರೆ. ಅದರ ವಿಚಾರಣೆಯನ್ನ ನಾಳೆ ಕೋರ್ಟ್ ಕೈಗೆತ್ತಿಕೊಳ್ಳುತ್ತೆ. ಹಾಗಾಗಿ ಕೋರ್ಟ್ ನಿರ್ಧಾರ ತನಕ ವೇಟ್ ಮಾಡಿ ನೋಡ್ತಾರ ಪ್ರಜ್ವಲ್. ಒಂದ್ ವೇಳೆ ನಿರೀಕ್ಷಣಾ ಜಾಮೀನು ಸಿಕ್ಕರೆ ಅರೆಸ್ಟ್ ಆಗೋದಿಲ್ವಲ್ಲ, ಸೊ ಮುಂಚೆನೆ ಹೋಗಿ ನಾನು ಯಾಕೆ ಅರೆಸ್ಟ್ ಆಗಬೇಕು ಅನ್ನೋ ಯೋಚನೆಯಲ್ಲಿ ಪ್ರಜ್ವಲ್ ರೇವಣ್ಣ ಇದ್ದಾರೆ ಅಂತ ಹೇಳಲಾಗ್ತಾ ಇದೆ. ಇನ್ನೊಂದ್ ಕಡೆ ವಾರೆಂಟ್ ಇಶ್ಯೂ ಆಗಿಬಿಟ್ಟಿದೆ, ಹಾಗಾಗಿ ಅರೆಸ್ಟ್ ಮಾಡಲೇಬೇಕು ಅಂತ ಹೇಳಿ ಎಸ್ಐಟಿ ಅಧಿಕಾರಿಗಳು ಬೇಕಾದಂತ ಸಿದ್ಧತೆಗಳನ್ನ ಮಾಡಿಕೊಳ್ತಾ ಇದ್ದಾರೆ. ಸೊ ಇವತ್ತೇ ಹೊರಟು ಬರ್ತಾರಾ ಅಥವಾ ಮತ್ತೆ ಪೋಸ್ಟ್ಪೋನ್ ಮಾಡ್ತಾರಾ ಪ್ರಜ್ವಲ್ ರೇವಣ್ಣ ಅನ್ನೋದನ್ನ ಕಾದು ನೋಡ್ಬೇಕಾಗುತ್ತೆ. ಸೊ ಈಗ ಕೋರ್ಟ್ ನಿರ್ಧಾರ ತನಕ ವೇಟ್ ಮಾಡಿ ನೋಡಬಹುದು ಅಥವಾ ಅದಕ್ಕೂ ಮುಂಚಿತವಾಗಿನೇ ಬರಬಹುದು. ಏನು ಆಲೋಚನೆಯಲ್ಲಿ ಪ್ರಜ್ವಲ್ ಇದ್ದಾರೆ ಅನ್ನೋದು ಇವತ್ತು ಬರ್ತಾರಾ ಇಲ್ವಾ ಅನ್ನೋದ್ರ ಮೇಲೆ ಡಿಸೈಡ್ ಆಗ್ಬಿಡುತ್ತೆ. ಇವತ್ತು ಮಧ್ಯಾಹ್ನಕ್ಕೆ ಫ್ಲೈಟ್ ಟಿಕೆಟ್ ಬುಕ್ ಆಗಿದೆ, ಕನ್ಫರ್ಮೇಷನ್ ಕೂಡ ಆಗಿದೆ. ಮ್ಯೂನಿಕ್ನಿಂದ ಹೊರಟು ಮಧ್ಯರಾತ್ರಿ ಬೆಂಗಳೂರು ಏರ್ಪೋರ್ಟ್ಗೆ ರೀಚ್ ಆಗಬೇಕು ಆ ಫ್ಲೈಟ್ ಟಿಕೆಟ್ ಪ್ರಕಾರ. ಸೊ ಈಗ ಅಧಿಕಾರಿಗಳು ಅಷ್ಟೇ ಏರ್ಪೋರ್ಟ್ ಅಧಿಕಾರಿಗಳ ಜೊತೆಯಲ್ಲಿ ನಿರಂತರವಾಗಿ ಸಂಪರ್ಕದಲ್ಲಿದ್ದಾರೆ. ಇದೇ ವಿಚಾರವಾಗಿ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡೋದಕ್ಕೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ಮುನಿರಾಜು. ಒಂದು ಕಡೆ ನಿರೀಕ್ಷಣಾ ಜಾಮೀನಿನ ಮೊರೆ ಹೋಗಿದ್ದಾರೆ ಪ್ರಜ್ವಲ್ ಪರ ವಕೀಲರು, ಅದಕ್ಕೆ ವೇಟ್ ಮಾಡಿ ನೋಡೋ ಚಾನ್ಸಸ್ ಎಷ್ಟು ಮಟ್ಟಿಗಿದೆ. ಇನ್ನೊಂದು ಕಡೆ ವಾರೆಂಟ್ ಇಶ್ಯೂ ಆಗ್ಬಿಟ್ಟಿದೆ, ಅರೆಸ್ಟ್ ಮಾಡಲೇಬೇಕು ಅಂತ ಗೃಹ ಸಚಿವ ಪರಮೇಶ್ವರ್ ಅವರು ದಿನೇ ದಿನೇ ರಿಯಾಕ್ಷನ್ ಕೊಡ್ತಲೇ ಇದ್ದಾರೆ. ಹಾಗಾಗಿ ಎಸ್ಐಟಿ ಅಧಿಕಾರಿಗಳು ಸದ್ಯಕ್ಕೆ ಏನ್ ಪ್ಲಾನ್ ಮಾಡ್ಕೊಂಡಿದ್ದಾರೆ, ಬರುವಂತ ಸಾಧ್ಯತೆಗಳು ಎಷ್ಟು ಮಟ್ಟಿಗೆ ಸದ್ಯಕ್ಕೆ ಕಂಡು ಬರ್ತಾ ಇದೆ? ಶರ್ಮಿತಾ, ಏನಿವತ್ತು ಪ್ರಜ್ವಲ್ ರೇವಣ್ಣ ಅವರು ವಿದೇಶದಿಂದ ಭಾರತಕ್ಕೆ ಬರ್ತಾ ಇದ್ದಾರೆ. ಏನು ಪ್ರಜ್ವಲ್ ರೇವಣ್ಣ ಬರೋದ್ರಿಂದ ಈಗ ಎಸ್ಐಟಿ ಅಧಿಕಾರಿಗಳು ಕೂಡ ಮತ್ತಷ್ಟು ತನಿಖೆಯನ್ನು ಯಾವ ರೀತಿ ಮಾಡಬೇಕು ಮತ್ತೆ ಅವರನ್ನ ವಿಚಾರಣೆ ಮಾಡೋದಕ್ಕೆ ಏನೆಲ್ಲ ತಯಾರಿಗಳನ್ನು ಮಾಡಬೇಕು ಅನ್ನೋದ್ರ ಬಗ್ಗೆ ಬೇಕಾದಂತ ಕೆಲವು ಎವಿಡೆನ್ಸ್ ಗಳನ್ನು ಕೂಡ ಕಲೆಕ್ಟ್ ಮಾಡ್ಕೊಂಡಿರುವಂತದ್ದು. ಏನು ಇವತ್ತು ಮಧ್ಯಾಹ್ನ 12:05 ಪ್ರಜ್ವಲ್ ಅವರು ವಿದೇಶದಿಂದ ಹೊರಟು ಸುಮಾರು ನಾಳೆ ರಾತ್ರಿ ಅಂದ್ರೆ 31ನೇ ತಾರೀಕು ರಾತ್ರಿ 12:30 ಬೆಂಗಳೂರನ್ನ ತಲುಪ್ತಾರೆ. ಆ ನಂತರ ಅವರನ್ನ ಏರ್ಪೋರ್ಟ್ ನಲ್ಲೇ ಒಂದು ಬಂಧನ ಪ್ರಕ್ರಿಯೆ ಕೂಡ ಮಾಡ್ತಾರೆ. ಯಾಕಂದ್ರೆ ಪ್ರಜ್ವಲ್ ಮೇಲೆ ಒಂದು ಅರೆಸ್ಟ್ ವಾರೆಂಟ್ ಇರೋದ್ರಿಂದ ಅವರನ್ನ ಅಲ್ಲಿಯೇ ಒಂದು ಬಂಧನ ಪ್ರಕ್ರಿಯೆಯನ್ನು ಮುಗಿಸಿ ನಂತರ ಎಸ್ಐಟಿ ಕಚೇರಿಗೆ ಕರ್ಕೊಂಡು ಬಂದು ಅವರನ್ನು ವಿಚಾರಣೆ ಕೂಡ ಮಾಡುವಂತದ್ದು. ಮತ್ತೆ ಇದೇ ವೇಳೆ ಏನು ಪ್ರಜ್ವಲ್ ಪರವಾಗಿ ಅವರ ವಕೀಲರು ಕೂಡ ಈಗ ನಿರೀಕ್ಷಣಾ ಜಾಮೀನನ್ನ ಕೋರಿ ಒಂದು ಕೋರ್ಟ್ ನಲ್ಲಿ ಒಂದು ಅರ್ಜಿಯನ್ನು ಕೂಡ ಹಾಕಿದ್ದಾರೆ. ಏನು ಪ್ರಜ್ವಲ್ ಮೇಲೆ 3 ಪ್ರಕರಣಗಳು ದಾಖಲಾಗಿದ್ದು 3 ಪ್ರಕರಣಗಳು ಸಂಬಂಧಪಟ್ಟಂತೆ ಅವರೀಗ ನಿರೀಕ್ಷಣಾ ಜಾಮೀನನ್ನ ಕೋರಿರುವಂತದ್ದು. ನಾಳೆ ಈ ಒಂದು ಅರ್ಜಿ ವಿಚಾರಣೆ ಕೂಡ ಬರ್ತಾ ಇರೋದ್ರಿಂದ ಈ ಒಂದು ಪ್ರಕರಣ ಮತ್ತಷ್ಟು ಮಹತ್ವವನ್ನು ಪಡ್ಕೊಳ್ಳುತ್ತೆ. ಒಂದು ವೇಳೆ ಇವತ್ತು ಪ್ರಜ್ವಲ್ ರೇವಣ್ಣ ಅವರು ಬರ್ತಾ ಇದ್ದಂತೆ ಅವರನ್ನ ಏನಾದರೂ ಎಸ್ಐಟಿ ಅಧಿಕಾರಿಗಳು ಬಂಧನ ಮಾಡಿದ್ರೆ ಆ ಸಂದರ್ಭದಲ್ಲಿ ಆ ಒಂದು ನಿರೀಕ್ಷಣಾ ಜಾಮೀನು ಅರ್ಜಿ ಕೂಡ ಒಂದು ಅನೂರ್ಜಿತ ಆಗಬಹುದು. ಅಥವಾ ಪ್ರಜ್ವಲ್ ರೇವಣ್ಣ ಅವರು ಈ ಒಂದು ನಿರೀಕ್ಷಣಾ ಜಾಮೀನು ಅರ್ಜಿಯ ಒಂದು ಭವಿಷ್ಯವನ್ನ ನೋಡಿಕೊಂಡು ಮುಂದೆ ಏನಾಗಬಹುದು ಅನ್ನೋದನ್ನ ನೋಡಿ ಆ ನಂತರ ಅವರು ಪ್ರಯಾಣವನ್ನ ಮಾಡಿದ್ರೆ ಆಗ ನಾಳೆ ನಡೆಯುವಂತಹ ಒಂದು ಅರ್ಜಿ ವಿಚಾರಣೆ ಮತ್ತಷ್ಟು ಮಹತ್ವವನ್ನು ಪಡ್ಕೊಳ್ಳುತ್ತೆ. ಆದ್ರೂ ಕೂಡ ಇವತ್ತು ಪ್ರಜ್ವಲ್ ರೇವಣ್ಣ ಅವರು ವಾಪಸ್ ಬರ್ತಾರೆ ಅನ್ನೋ ಒಂದು ಕಾನ್ಫಿಡೆನ್ಸ್ ನಲ್ಲಿ ಈಗ ಎಸ್ಐಟಿ ಅಧಿಕಾರಿಗಳು ಕೂಡ ಇದ್ದಾರೆ. ಅವರು ಬರ್ತಾರೆ ಮತ್ತೆ ವಿಚಾರಣೆಗೂ ಹಾಜರಾಗ್ತಾರೆ ಮತ್ತೆ ಕಾನೂನು ರೀತಿ ಯಾವ ರೀತಿ ಕ್ರಮಗಳನ್ನ ಕೈಗೊಳ್ಳಬೇಕು ಅದನ್ನ ಮಾಡೋದಕ್ಕೆ ಈಗ ಎಸ್ಐಟಿ ಅಧಿಕಾರಿಗಳು ಕೂಡ ತಯಾರಿಯನ್ನ ಮಾಡ್ಕೊಂಡಿದ್ದಾರೆ. ಶರ್ಮಿತಾ, ಪ್ಲೀಸ್ ಬಿ ಆನ್ಲೈನ್. ಮುನಿರಾಜು, ಇನ್ನು ಬೆಂಗಳೂರು ಏರ್ಪೋರ್ಟ್ ಅಲ್ಲಿ ಎಸ್ಐಟಿ ಅಧಿಕಾರಿಗಳು ಫುಲ್ ಅಲರ್ಟ್ ಆಗಿದ್ದಾರೆ. ಏರ್ಪೋರ್ಟ್ ಅಧಿಕಾರಿಗಳ ಜೊತೆಯಲ್ಲಿ ನಿರಂತರ ಸಂಪರ್ಕದಲ್ಲಿದ್ದಾರೆ. ಪ್ರಜ್ವಲ್ ಬರೋದು ಖಚಿತ ಆಗ್ತಿದ್ದಂಗೆ ಮಾಹಿತಿಯನ್ನ ಪಡ್ಕೊಳ್ತಾನೆ ಇದ್ದಾರೆ. ಮಧ್ಯಾಹ್ನ 12:05 ಬಹುತೇಕ ಗೊತ್ತಾಗುತ್ತೆ ಬೋರ್ಡಿಂಗ್ ಆದ್ಮೇಲೆ ಪ್ರಜ್ವಲ್ ಫ್ಲೈಟ್ ಹತ್ತಿದ್ದಾರಾ ಇಲ್ವಾ ಅನ್ನೋದು. ಸೊ ಅಲ್ಲಿ ತನಕ ನಿರಂತರ ಸಂಪರ್ಕದಲ್ಲಿ ಇರ್ತಾರೆ. ಈಗ ಪಾಸ್ಪೋರ್ಟ್ ಸ್ಕ್ಯಾನ್ ಆದ ತಕ್ಷಣ ಇಮಿಡಿಯೇಟ್ ಇನ್ಫಾರ್ಮೇಶನ್ ಗೊತ್ತಾಗ್ಬಿಡುತ್ತೆ. ಇಮಿಗ್ರೇಷನ್ ಅಧಿಕಾರಿಗಳ ಜೊತೆಯಲ್ಲೂ ಕೂಡ ಅಧಿಕಾರಿಗಳು ಎಸ್ಐಟಿ ಅಧಿಕಾರಿಗಳು ನಿರಂತರ ಸಂಪರ್ಕದಲ್ಲಿ ಇದ್ದಾರೆ. ಮಿನಿಸ್ಟ್ರಿ ಆಫ್ ಎಕ್ಸ್ಟರ್ನಲ್ ಅಫೇರ್ಸ್ ಆ ಅಧಿಕಾರಿಗಳ ಜೊತೆಯಲ್ಲೂ ಕೂಡ ನಿರಂತರ ಸಂಪರ್ಕದಲ್ಲಿ ಇದ್ದಾರೆ ಎಸ್ಐಟಿ ಅಧಿಕಾರಿಗಳು. ಪ್ರಯಾಣಿಕರ ಲಿಸ್ಟ್ ಅನ್ನು ಅಧಿಕಾರಿಗಳು ಪರಿಶೀಲನೆ ಮಾಡ್ತಲೇ ಇದ್ದಾರೆ. ಪಾಸ್ಪೋರ್ಟ್ ಸ್ಕ್ಯಾನ್ ಆದ್ಮೇಲೆ ಬರೋದಂತೂ ಕನ್ಫರ್ಮ್ ಆಗೇ ಆಗುತ್ತೆ. ಏರ್ಪೋರ್ಟ್ ಅಲ್ಲೇ ಬಂದ ತಕ್ಷಣ ವಶಕ್ಕೆ ಪಡೆಯೋದಕ್ಕೆ ಅಧಿಕಾರಿಗಳು ಸಿದ್ಧತೆಯನ್ನ ಮಾಡ್ಕೊಂಡಿದ್ದಾರೆ. ಮೊದಲು ಏರ್ಪೋರ್ಟ್ ಅಧಿಕಾರಿಗಳಿಂದ ಪ್ರಜ್ವಲ್ನ ವಶಕ್ಕೆ ಪಡೆಯಲಾಗುತ್ತೆ. ತದನಂತರ ಎಸ್ಐಟಿ ವಶಕ್ಕೆ ಅಲ್ಲಿನ ಅಧಿಕಾರಿಗಳು ಪ್ರಜ್ವಲ್ ಅನ್ನ ಕೊಡ್ತಾರೆ. ಇಲ್ಲೊಂದಿಷ್ಟು ಕಾನೂನು ಪ್ರಕ್ರಿಯೆಗಳು ಅಫ್ಕೋರ್ಸ್ ಇದೆ. ವಿದೇಶಕ್ಕೆ ಎಸ್ಕೇಪ್ ಆಗಿದ್ದ ಕಾರಣ ಈ ಕಾನೂನು ಪ್ರಕ್ರಿಯೆಗಳನ್ನ ಎಸ್ಐಟಿ ಅಧಿಕಾರಿಗಳು ಪಾಲನೆ ಮಾಡಲೇಬೇಕಾಗುತ್ತೆ. ತುಂಬಾ ಜನ ಕೇಳ್ತಾ ಇದ್ರು, ಜನಸಾಮಾನ್ಯರಾದ್ರೆ
ಇಂಥ ಪ್ರಕರಣದಲ್ಲಿ ಇಮ್ಮಿಡಿಯೇಟ್ ಆಗಿ ಅರೆಸ್ಟ್ ಮಾಡ್ತಾ ಇದ್ರು. ಪ್ರಜ್ವಲ್ ಪ್ರಭಾವಿ ಅನ್ನೋ ಕಾರಣಕ್ಕೆ, ರಾಜಕಾರಣಿ ಅನ್ನೋ ಕಾರಣಕ್ಕೆ ಇದು ಡಿಲೇ ಆಗ್ತಿದೆಯಾ ಅನ್ನೋ ಪ್ರಶ್ನೆಗಳನ್ನ ಮಾಡ್ತಾ ಇದ್ರು. ಈತ ಫಾರಿನ್ಗೆ ಎಸ್ಕೇಪ್ ಅಂದ್ರೆ ಅಪ್ಸ್ಕ್ಯಾಂಡ್ ಆಗಿದ್ರಿಂದ ಇಷ್ಟೆಲ್ಲ ಸಮಸ್ಯೆಗಳು ಕಾನೂನಿನಲ್ಲಿ ತಲೆದೋರಿರೋದು. ಇದೇ ವಿಚಾರವಾಗಿ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡೋದಕ್ಕೆ ಒನ್ಸ್ ಅಗೇನ್ ಲೈನ್ ಅಲ್ಲಿ ಕನೆಕ್ಟೆಡ್ ಇದ್ದಾರೆ ನಮ್ಮ ರಿಪೋರ್ಟರ್ ಮುನಿರಾಜು. ಈಗ SIT ಅಧಿಕಾರಿಗಳು ಒಂದಿಷ್ಟು ಕಾನೂನು ಪ್ರೊಸೀಜರ್ನ ಇಲ್ಲಿ ಫಾಲೋ ಮಾಡಲೇಬೇಕಾಗತ್ತೆ. ಬಂದ ತಕ್ಷಣ ಅವರೇ ಹೋಗಿ ವಶಕ್ಕೆ ಪಡೆಯೋದಕ್ಕೆ ಆಗೋದಿಲ್ಲ. ಸೊ ಇಲ್ಲೇನ್ ಪ್ರೊಸೀಜರ್ಗಳನ್ನ ಫಾಲೋ ಮಾಡಬೇಕಾಗತ್ತೆ? ಶರ್ಮಿತಾ, ಏನು ಪ್ರಜ್ವಲ್ ರೇವಣ್ಣ ಅವರು ವಿದೇಶದಲ್ಲಿ ಇರೋದ್ರಿಂದ ಅವರು ಇವತ್ತು ವಾಪಸ್ ಆಗ್ತಾರೆ. ಏನು 12:30 ಸುಮಾರಿಗೆ ಅವರು ವಿದೇಶದಿಂದ ಬೆಂಗಳೂರಿಗೆ ಬಂದ ನಂತರ ಅವರನ್ನ ಮೊದಲಿಗೆ ವಲಸೆ ಅಧಿಕಾರಿಗಳು ಏನು ಏರ್ಪೋರ್ಟ್ ನಲ್ಲಿ ಇದ್ದಾರೆ ಅವರು ಪ್ರಜ್ವಲ್ ರೇವಣ್ಣ ಅವರನ್ನ ವಶಕ್ಕೆ ಪಡ್ಕೊಂತಾರೆ. ಯಾಕಂದ್ರೆ ಪ್ರಜ್ವಲ್ ರೇವಣ್ಣ ವಿರುದ್ಧ ಲುಕ್ಔಟ್ ನೋಟಿಸ್ ಜಾರಿ ಆಗಿರೋದ್ರಿಂದ ಆ ಒಂದು ನೋಟಿಸ್ ಅನ್ವಯ ಅಲ್ಲಿರುವಂತಹ ಇಮಿಗ್ರೇಷನ್ ಅಧಿಕಾರಿಗಳು ಆತನನ್ನ ವಶಕ್ಕೆ ಪಡ್ಕೊಂಡು ನಂತರ ಏನು SITಯ ತನಿಖಾಧಿಕಾರಿಗಳಿಗೆ ಒಂದು ಮಾಹಿತಿಯನ್ನು ಕೊಡ್ತಾರೆ. ನೀವು ಕೇಳಿರುವಂತಹ ಏನು ವ್ಯಕ್ತಿ ಏನಿದ್ರೆ ಆ ವ್ಯಕ್ತಿ ಈಗ ಬೆಂಗಳೂರಿನ ಏರ್ಪೋರ್ಟ್ಗೆ ಆಗಮಿಸಿದ್ರೆ ಈಗ ಆತ ನಮ್ಮ ಕಸ್ಟಡಿಯಲ್ಲಿ ಇದ್ದಾನೆ ಅಂತ ಹೇಳಿ ಒಂದು ಮಾಹಿತಿಯನ್ನು ಕೊಡ್ತಾರೆ. ಆ ನಂತರ SIT ಅಧಿಕಾರಿಗಳು ಅಲ್ಲಿಗೆ ತೆರಳಿ ಪ್ರಜ್ವಲ್ ರೇವಣ್ಣ ಅವರನ್ನ ವಶಕ್ಕೆ ಪಡ್ಕೊಂಡು ನಂತರ ಈ ಒಂದು ಬಂಧನ ಪ್ರಕ್ರಿಯೆಯನ್ನು ಮಾಡ್ತಾರೆ. ಯಾಕಂದ್ರೆ ಈಗಾಗಲೇ ಪ್ರಜ್ವಲ್ ಅರೆಸ್ಟ್ ಮಾಡೋದಕ್ಕೆ ಒಂದು ವಾರೆಂಟ್ ಕೂಡ ಇಶ್ಯೂ ಆಗಿರೋದ್ರಿಂದ ಅವ್ರು ಏರ್ಪೋರ್ಟ್ಗೆ ಬಂದ ಬಳಿಕ SIT ಅಧಿಕಾರಿಗಳು ತಮ್ಮ ವಶಕ್ಕೆ ಪಡ್ಕೊಂಡು ಅಲ್ಲೇ ಒಂದು ಲೀಗಲ್ ಪ್ರೊಸೀಜರ್ ಅನ್ನು ಮಾಡ್ತಾರೆ. ಈಗ ಅದಕ್ಕೆ ಬೇಕಾದಂತೆ SIT ಅಧಿಕಾರಿಗಳ ಒಂದು ತಂಡ ಏನು ನಿರಂತರವಾಗಿ ಏರ್ಪೋರ್ಟ್ನ ಇಮಿಗ್ರೇಷನ್ ಅಧಿಕಾರಿಗಳ ಜೊತೆ ನಿರಂತರ ಸಂಪರ್ಕದಲ್ಲಿ ಕೂಡ ಇದ್ದಾರೆ. ಅಲ್ಲಿ ಬರುವಂತಹ ಪ್ರತಿಯೊಬ್ಬ ಪ್ರಯಾಣಿಕರ ಲಿಸ್ಟ್ ಏನಿದೆ ಅದನ್ನ ಪ್ರತಿ ಟೈಮ್ ಟು ಟೈಮ್ ಅದನ್ನ ಪರಿಶೀಲನೆ ಮಾಡುವಂತ ಕೆಲಸವನ್ನು ಕೂಡ ಈಗ ಅಧಿಕಾರಿಗಳು ಮಾಡ್ತಾ ಇರೋದು. ಏನು ಇವತ್ತು 12:05 ಪ್ರಜ್ವಲ್ ರೇವಣ್ಣ ಅವರು ಟ್ರಾವೆಲ್ ಮಾಡ್ತಾರೆ. ಆ ನಂತರ ಸುಮಾರು 2 ಗಂಟೆ ಅವಧಿಯಲ್ಲಿ ಆ ಒಂದು ವಿಮಾನದಲ್ಲಿರುವಂತಹ ಪ್ರತಿಯೊಬ್ಬ ಪ್ರಯಾಣಿಕರ ಲಿಸ್ಟ್ ಬೋರ್ಡಿಂಗ್ ಆಫೀಸರ್ಗೆ ಸೇರುತ್ತೆ. ಆ ನಂತರ ಬೋರ್ಡಿಂಗ್ ಆಫೀಸರ್ ಬಳಿ ಯಾರ್ಯಾರಿದ್ದಾರೆ ಮತ್ತೆ ಯಾವ್ಯಾವ ಸೀಟ್ ಅಲ್ಲಿ ಯಾವ ಪ್ರಯಾಣಿಕರಿದ್ದಾರೆ ಅನ್ನೋದ್ರ ಬಗ್ಗೆ SIT ಅಧಿಕಾರಿಗಳು ಖಚಿತವಾಗಿ ಒಂದು ಮಾಹಿತಿಯನ್ನು ಪಡ್ಕೋತಾರೆ. ಆ ಒಂದು ಲಿಸ್ಟ್ ನಲ್ಲಿ ಪ್ರಜ್ವಲ್ ರೇವಣ್ಣ ಅವರು ಹೆಸರು ಕೂಡ ಇದ್ರೆ ಅಲ್ಲಿಗೆ ಪ್ರಜ್ವಲ್ ರೇವಣ್ಣ ಅವರು ಬೆಂಗಳೂರಿಗೆ ಬರ್ತಾ ಇದ್ದಾರೆ ಅನ್ನೋದು ಕನ್ಫರ್ಮ್ ಆಗುತ್ತೆ. ಆ ನಂತರ ಮುಂದಿನ ಕಾನೂನು ಪ್ರಕ್ರಿಯೆಗಳು ಏನೆಲ್ಲ ಮಾಡಬೇಕು ಅನ್ನೋದ್ರ ಬಗ್ಗೆ SIT ಅಧಿಕಾರಿಗಳು ದಾಖಲೆಗಳ ಸಮೇತ ಏರ್ಪೋರ್ಟ್ ನಲ್ಲಿ ಹಾಜರಿರ್ತಾರೆ. ಶರ್ಮಿತಾ, ಮುನಿರಾಜು, ಇದು ಒಂದ್ ವೇಳೆ ಪ್ರಜ್ವಲ್ ಬಂದ್ರೆ SIT ಅಧಿಕಾರಿಗಳು ಕೈಗೊಳ್ಳಬಹುದಾದಂತ ಕಾನೂನಿನ ಪ್ರಕ್ರಿಯೆಗಳು. ಸೊ ಒಂದ್ ವೇಳೆ ಇವತ್ತು ಬರ್ಲಿಲ್ಲ ಅಂದ್ರೆ ಒಂದಿಷ್ಟು ಟೆಕ್ನಿಕಲಿ ಮಾತಾಡೋಣ ಮುನಿರಾಜು. ಸೊ ಈಗ ರಾಜತಾಂತ್ರಿಕ ಪಾಸ್ಪೋರ್ಟ್ ಅವಧಿ ಮುಕ್ತಾಯಗೊಳ್ತಾ ಇದೆ, ಹಾಗಾಗಿ ಅವ್ರು ಬರಲೇಬೇಕು ಅಂತ ಹೇಳಲಾಗ್ತಾ ಇದೆ. ಇನ್ನೊಂದು ಕಡೆ ಮಾಮೂಲಿ ನಮ್ಮ ಹತ್ರ ಇರುವಂತಹ ಪಾಸ್ಪೋರ್ಟ್, ನಾರ್ಮಲ್ ಪಾಸ್ಪೋರ್ಟ್ ಪ್ರಜ್ವಲ್ ಹತ್ರ ಇದೆ, ಅದ್ರ ಒಂದು ವ್ಯಾಲಿಡಿಟಿ ನವೆಂಬರ್ ತನಕ ಇದೆ, ಎಕ್ಸ್ಟೆಂಡ್ ಮಾಡ್ಕೋಬಹುದು ಅನ್ನೋ ಒಂದು ಲೆಕ್ಕಾಚಾರದಲ್ಲೂ ಇರಬಹುದು ಅಂತ ಹೇಳ್ತಿದ್ದಾರೆ ಟೆಕ್ನಿಕಲಿ ಹೇಳೋದಾದ್ರೆ. ಶರ್ಮಿತಾ, ಈಗಾಗಲೇ ಏನು ಪ್ರಜ್ವಲ್ ರೇವಣ್ಣ ಅವರ ಒಂದು ಪಾಸ್ಪೋರ್ಟ್ ಅವಧಿ ಏನು ಅವರು ರಾಜತಾಂತ್ರಿಕ ಪಾಸ್ಪೋರ್ಟ್ ಅನ್ನ ಬಳಕೆ ಮಾಡಿ ಅವರು ಟ್ರಾವೆಲ್ ಮಾಡ್ತಾ ಇದ್ದಾರೆ ಅಂತೇಳಿ ಈಗ ಮಾಹಿತಿ ಇದೆ. ಆ ಒಂದು ಏನು ಅವರ ಸಂಸದರ ಅವಧಿ ಕೂಡ ಮೇ 31 ಒಂದು ಊರ್ಜಿತ ಇರುತ್ತೆ. ಆ ನಂತರ ಏನಾದ್ರೂ ಅವರು ಈ ಒಂದು ಪಾಸ್ಪೋರ್ಟ್ ಅನ್ನ ಬಳಕೆ ಮಾಡಿ ಓಡೋದಕ್ಕೆ ಸಾಧ್ಯ ಇದೆಯೋ ಇಲ್ವಾ ಅನ್ನೋದ್ರ ಬಗ್ಗೆ ಕೂಡ ಈಗ ಒಂದು ಗೊಂದಲ ಇರುವಂತದ್ದು. ಆದ್ರಿಂದ ಅವರು ಮೇ 31 ಅವ್ರ ಸಂಸದರ ಒಂದು ಅವಧಿ ಮುಗಿಯೋದ್ರಿಂದ ಅವರು ಅಷ್ಟರ ಒಳಗಡೆ ಒಂದು ಭಾರತಕ್ಕೆ ವಾಪಸ್ ಆಗೋದಕ್ಕೆ ಒಂದು ಪ್ರಯತ್ನ ಪಡ್ತಾ ಇದ್ದಾರೆ ಅನ್ನೋದು ಮಾಹಿತಿ ಇದೆ. ಆದ್ರೆ ಅವರ ಒಂದು ರೆಗ್ಯುಲರ್ ಪಾಸ್ಪೋರ್ಟ್ ಏನಿದೆ ಆ ಒಂದು ಪಾಸ್ಪೋರ್ಟ್ ನ ಅವಧಿ ನವೆಂಬರ್ ತನಕ ಅವಧಿ ಇರೋದ್ರಿಂದ ಅವರು ಅದನ್ನ ಬಳಕೆ ಮಾಡ್ತಾರೋ ಅಥವಾ ರಾಜತಾಂತ್ರಿಕ ಪಾಸ್ಪೋರ್ಟ್ ಅವಧಿಯನ್ನ ಬಳಕೆ ಮಾಡಿಕೊಂಡು ಅವರು ವಾಪಸ್ ಆಗ್ತಾರೋ ಅನ್ನೋ ಈಗ ಕುತೂಹಲ ಇರುವಂತದ್ದು. ಆದ್ರೆ SIT ಅಧಿಕಾರಿಗಳು ಕೂಡ ಕೆಲವು ಮಾಹಿತಿಗಳನ್ನ ಕಲೆಕ್ಟ್ ಮಾಡಿದ್ದಾರೆ. ಅವರು ಇವತ್ತು ಬರುವಂತ ಸಾಧ್ಯತೆಗಳು ಕೂಡ ಹೆಚ್ಚಾಗಿಯೇ ಇದೆ ಅಂತೇಳಿ ಈಗ SIT ಅಧಿಕಾರಿಗಳು ಒಂದು ಮಾಹಿತಿಯನ್ನ ಇಟ್ಕೊಂಡು ಅವ್ರು ಬರ್ತಾರೆ ಅಂತೇಳಿ ಈಗ SIT ಒಂದು ತಂಡ ಈಗ ಏರ್ಪೋರ್ಟ್ ನಲ್ಲೇ ಬೀಡ್ಬಿಟ್ಟಿರುವಂತದ್ದು. ಅವರು ಕೂಡ ಏನು ಕೇಂದ್ರದ ವಿದೇಶಾಂಗ ಸಚಿವಾಲಯ ಇದೆ, ಆ ಒಂದು ಅಧಿಕಾರಿಗಳ ಜೊತೆ ನಿರಂತರವಾಗಿ ಸಂಪರ್ಕದಲ್ಲಿದ್ದಾರೆ. ಪ್ರಜ್ವಲ್ ಎಲ್ಲಿದ್ದಾರೆ ಮತ್ತೆ ಟ್ರಾವೆಲ್ ಮಾಡ್ತಾರಾ ಇಲ್ವಾ ಮತ್ತೆ ಅವರ ಪಾಸ್ಪೋರ್ಟ್ ಅವಧಿಗಳು ಏನಿದೆ ಅದ್ರ ಬಗ್ಗೆ ಮಾಹಿತಿಗಳನ್ನ ಕಲೆಕ್ಟ್ ಮಾಡಿಕೊಂಡು ಈಗ SIT ಅಧಿಕಾರಿಗಳು ಏರ್ಪೋರ್ಟ್ ನಲ್ಲೇ ಇನ್ನೂ ಬೀಡ್ಬಿಟ್ಟಿದ್ದಾರೆ. ಶರ್ಮಿತಾ, ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ. ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.